ಈ 360ರ ಹಿಂದೆ 3 ರೀಸನ್ ಇವೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಸೊ ಸ್ವಲ್ಪ ಹುಷಾರಾಗಿ ನೋಡಿ. ಫಸ್ಟ್ ಒನ್, ಲೆಂತ್ ಆಫ್ ಎ ಇಯರ್. ಇವಾಗೆಲ್ಲ ನಾವು ಯೂಸ್ ಮಾಡೋ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 12 ತಿಂಗಳು, ಒಂದು ವರ್ಷಕ್ಕೆ 365 ದಿನ. ಆದರೆ ಪೂರ್ವ ಕಾಲದಲ್ಲಿ ಮೂನ್ ಮತ್ತು ಸ್ಟಾರ್ಸ್ನ ಲೆಕ್ಕ ಮಾಡಿಕೊಂಡು ಒಂದು ವರ್ಷಕ್ಕೆ ಎಷ್ಟು ದಿನ ಅಂತ ಲೆಕ್ಕ ಮಾಡ್ತಿದ್ರು. ಆ್ಯಸ್ ಪರ್ ಸನ್ ಅಂದರೆ ಸೋಲಾರ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 365 ದಿನ. ಆಸ್ ಪರ್ ಮೂನ್ ಅಂದರೆ ಲೂನರ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 355 ದಿನಗಳು ಇದ್ವು. ಸೊ 365 ಮತ್ತು 355ರ ಮಧ್ಯ ನಂಬರ್ 360. ಮತ್ತು ಈ 360 ಹೈಲಿ ಆಂಪೋಸಿಟ್ ನಂಬರ್. ಸೊ ಅದಕ್ಕೆ ಅವರು ಆ ಕಾಲದಿಂದಲೂ 360ನ್ನು ಸರ್ಕಲ್ಗೆ ಡಿಗ್ರಿ ಥರ ತಗೊಂಡ್ರು. ಈ 360 ಯಾಕೆ ಹೈಲಿ ಆಂಪೋಸಿಟ್ ನಂಬರ್ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಕೆಂಡ್ ಒನ್, ಮ್ಯಾಥಮೆಟಿಕಲ್ ರೀಸನ್. ಈ 360 1ರಿಂದ 10ರವರೆಗೆ ಎಲ್ಲ ನಂಬರಿಂದ ಭಾಗವಾಗುತ್ತೆ, ಜಸ್ಟ್ 7ಇಂದ ಬಿಟ್ಟು. ಈ 1ರಿಂದ 10 360ರ ಡಿವೈಸರ್. ಸೊ ಈ ಥರ 1ರಿಂದ 360ರವರೆಗೂ ಈ ರೀತಿ ಒಟ್ಟು 24 ಡಿವೈಸರ್ಸ್ ಇರ್ತವೆ. 1ರಿಂದ 360ರವರೆಗೂ ಜಾಸ್ತಿ ಡಿವೈಸರ್ಸ್ ಇರೋ ನಂಬರ್ ಇದೆ, ಅಂದರೆ ಈ 360. ಈ ರೀತಿ ಜಾಸ್ತಿ ಡಿವೈಸರ್ಸ್ ಇರೋ ನಂಬರನ್ನು ಹೈಲಿ ಆಂಪೋಸಿಟ್ ನಂಬರ್ ಅಂತ ಕರಿತೀವಿ. ಈ ನಂಬರ್ ಜೊತೆ ಕ್ಯಾಲ್ಕುಲೇಷನ್ ತುಂಬ ಈಸಿ. ಸೊ ಇದೇ ರೀತಿ 100 ನಂಬರ್ಗೆ ಕೇವಲ 9 ಡಿವೈಸರ್ಸ್ ಮಾತ್ರ ಇರ್ತವೆ. ಸೊ ಈ 100ನ್ನು ತಗೊಂಡ್ರೆ ಕ್ಯಾಲ್ಕುಲೇಷನ್ ತುಂಬ ಡಿಫಿಕಲ್ಟ್. 360 ಇರೋ ಸರ್ಕಲ್ 2, 3 ಅಥವಾ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಆದರೆ ಆ ಸರ್ಕಲನ್ನು 100 ಡಿಗ್ರಿ ಅಂತ ಅಂದ್ಕೊಳ್ಳಿ. ಆಗ ಅದರಲ್ಲಿ 2 ಅಥವಾ 4 ಸಮಾನ ಭಾಗ ಮಾಡ್ಬೋದು ಅಷ್ಟೇ. ಆದರೆ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಕ್ಕೆ ಆಗಲ್ಲ. ಈ ರೀತಿ ಒಂದು ಸರ್ಕಲ್ಗೆ 100 ಡಿಗ್ರಿ ಅಂತ ಅಂದ್ಕೊಂಡ್ರೆ ಕ್ಯಾಲ್ಕುಲೇಷನ್ ತುಂಬ ಡಿಫಿಕಲ್ಟ್ ಆಗುತ್ತೆ. ಮ್ಯಾಥ್ಸಲ್ಲಿ ಕ್ಯಾಲ್ಕುಲೇಷನ್ ಈಸಿ ಇದ್ರೇ ಒಳ್ಳೆಯದು, ಯಾಕಂದರೆ ಓದೋರಿಗೆ ಈಸಿ ಆಗುತ್ತೆ. ಇಲ್ಲ